ಅದೊಂದು ಕಾನ್ಫಿಡೆನ್ಸ್. ಅಂದ್ರೆ ಈ ದಾರಿ ಇದೆಯಲ್ಲ ಅದಷ್ಟು ಈಸಿ ಆಗಿರ್ಲಿಲ್ಲ, ಬಟ್ ವಿ ಮೇಡ್ ಇಟ್. ಅಂದ್ರೆ ಮಾಡಿದ್ರಿ, ಕೊನೆಗೆ ತಲುಪಿದೀವಿ, ರಿಲೀಸ್ ಅಂತ ತಲುಪಿದೀವಿ. ಏನ್ ಅನಿಸ್ತಾ ಇದೆ ರಿಲೀಸ್ ಅಂತ ತಲುಪಿರೋದ್ರಿಂದ? ಎಕ್ಸೈಟ್ಮೆಂಟ್ ಇದೆ ಸರ್, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಂಡ್ ಕೆಲವೊಬ್ರು ಹೋಲಿಸ್ತಿರೋದು ಸೂಪರ್ ಹಂಸ ಆದ್ಮೇಲೆ ಈ ತರ ಸಿನಿಮಾ ಬರ್ತಾ ಇರೋದು ನೆಕ್ಸ್ಟ್ ಅಮೃತಾಂಜನ್. 100% ಅದು ಸ್ವಲ್ಪ ವೈಟೇಜ್ ನಿಮ್ಗೆ ಸ್ವಲ್ಪ ಜಾಸ್ತಿ. ಹೌದು, ಯಾಕೆಂದ್ರೆ ಲಾಸ್ಟ್ ಕಾಮಿಡಿ ಸಿನಿಮಾ ಗೆಲ್ಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಹೋಗಿದ್ದಾರೆ ರಾಜ್ ಸರ್. ಸೊ ನಾವು ನಗ್ಸೋ ಲೈನ್ ಅಲ್ಲೇ ಇರೋದು. ಸೊ ನಗ್ಸೋ ಅಂತ ಸಿನಿಮಾನೇ ನಾವು ಮಾಡಿದೀವಿ. ಸೊ ನಮಗೂ ಎಲ್ಲೋ ಒಂದ್ ಕಡೆ ಕೈ ಹಿಡಿತಾರೆ ಅನ್ನೋ ಕಾನ್ಫಿಡೆನ್ಸ್, ಅದರಿಂದ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಸೊ ಎಲ್ಲೊಂದ್ ಕಡೆ ನೋಡ್ಬೇಕು, ಬಟ್ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ಅಥವಾ ಬೇರೆ ಸಿನಿಮಾಗಳಲ್ಲಿ ನಾವು ಮಾಡ್ತಾ 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 ಒಂದ್ ರೇಂಜ್ಗೆ ಹೋಗ್ತಾ ಇರ್ತೀವಿ. ಒಂದು ಯಾವ್ದೇ ಕೆಲಸ ಆಗ್ಲಿ ಒಂದು ಅಪ್ಗ್ರೇಡ್ ಇರ್ಬೇಕು, ಗ್ರೋತ್ ಇರ್ಬೇಕು. ಸೊ ನಮ್ ಇಡೀ ತಂಡಕ್ಕೆ ಶಾರ್ಟ್ ಫಿಲಮ್ ಇಂದ ಸಿನಿಮಾ ನಟರಪ್ಪ ಇವರು, ರೀಲ್ಸ್ ಮಾಡೋರಲ್ಲ ಇವರು, ಸಿನಿಮಾ ಮೇಕರ್ಸ್, ಫಿಲಮ್ ಮೇಕರ್ಸ್, ಸಿನಿಮಾ ಕಲಾವಿದ್ರು ಅಂತ ಒಂದು ಅಪ್ಗ್ರೇಡ್ ಸಿಗಕ್ಕೆ ಅಮೃತಾಂಜನ್ ಸಿನಿಮಾ. ವಾ, ಸೂಪರ್ ಸೂಪರ್. ಯಾ ಇನ್ನ ಕೊನೆಯದಾಗಿ ಅಂತ ಹೇಳ್ಬೇಕು ನಿಮ್ಮನ್ನ. ಸೊ ಸಿನಿಮಾದಲ್ಲಿ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಕಷ್ಟಪಟ್ಕೊಂಡು ಸೂಪರ್ ಸ್ಟಾರ್ ಆಗಿ ಹೊರಟಿದ್ದೀರಾ. ಅದು ನಾನು ಹೊರಡೋದಲ್ಲ ಸರ್, ಜನ ಮಾಡ್ಬೇಕು. ಓಕೆ, ಅಂದ್ರೆ ನಾವ್ ಕೆಲ್ಸ ಮಾತ್ರ ಮಾಡ್ಬೇಕು. ಸೂಪರ್ ಸ್ಟಾರ್ ಆಗೋದು ಅದು ಸೆಕೆಂಡ್ರಿ. ನಮ್ಮಲ್ಲಿ ಅದು ಜನರು ನಮ್ಮ ಹತ್ರ ಕಂಡ್ರೆ ಅವರೇ ಮಾಡ್ತಾರೆ, ಇಲ್ವಾ ನೀನ ಕೆಲಸ ಮಾಡು ಅಂತ ಬಿಡ್ತಾರೆ. ಅದು ನಾವ್ ಆಗೋದಲ್ಲ, ಮಾಡೋದು. ಸ್ಟಾರ್ ಅನ್ನೋದು ಜನ ಮಾಡೋದು, ನಾವ್ ಆಗೋದಲ್ಲ. ಅದೇ ಆಗ್ತಾ ಇದೆ ಒಟ್ಟಿನಲ್ಲಿ. ಜೊತೆಗೆ ಅದ್ರ ಹೆಸರು ಸಿನಿಮಾನು ಮಾಡ್ತಾ ಇದೀರಾ, ಅದು ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್. ಸೂಪರ್ ಹಿಟ್. ಸೊ ಸೂಪರ್ ಸ್ಟಾರ್ ಆಗಿ ಸೂಪರ್ ಹಿಟ್ ಅಂದ್ರೆ ಆಲ್ರೆಡಿ ಹೆಸರಲ್ಲೇ ಆಲ್ರೆಡಿ ಸೂಪರ್ ಹಿಟ್. ಅಂಡ್ ಅದು ಒಂದು ಆಡ್ ಆನ್ ಆಗಿ ತಗೊಳೋದ್ರೆ ಈಗಿನ ಒಂದು ಸನ್ನಿವೇಶ ಅಂದ್ರೆ ಬಿಗ್ ಬಾಸ್ ಇಲ್ಲಿದ ಹವಾ ಬೇರೆ ಲೆವೆಲ್ ಇದೆ. ಸಿನಿಮಾಗೆ ಹೇಗೆ ಯೂಸ್ ಆಗ್ಬೋದು? ಸಿನಿಮಾದು ಅದು ತಗೊಳುತ್ತೆ, ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಈಗ. ನಿಮ್ದೊಂದ್ ಕಡೆ ಎಕ್ಸ್ಪೆಕ್ಟೇಷನ್ ಸಿನಿಮಾ ರಿಲೀಸ್ ಆಗಿ ಗೆಲ್ತು ಅಂದ್ರೆ ಅದ್ರ ಮೇಲೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಆಗ್ಬಿಡ್ತಾವ. ಹೌದು, ಅಂದ್ರೆ ಓಕೆ, ಗಿಲ್ಲಿ ಅವ್ರದ್ದು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಅವ್ರು ನ್ಯಾಚುರಲ್ ಆಗಿ ಆಡಿದ್ರು, ಗೆದ್ರು, ಎಲ್ಲ ಓಕೆ. ನಾನ್ ಕೇಳೋದು ಎಲ್ಲಾರು ಸಪೋರ್ಟ್ ಮಾಡಿದ್ರು, ದಯವಿಟ್ಟು ಸಿನಿಮಾಗೂ ಬಂದ್ ಹಂಗೆ ಸಪೋರ್ಟ್ ಮಾಡಿ ಅಂತ. ಯಾಕಂದ್ರೆ ಗಿಲ್ಲಿ ಅವರು ಲೀಡ್ ಆಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ನಾನು ಲೀಡ್ ಆಗಿ ಮಾಡಿದೀನಿ. ಸಿನಿಮಾ ಚೆನ್ನಾಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ, ಒಳ್ಳೆ ರೋಲರ್ ಕೋಸ್ಟರ್, ಅದನ್ನು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಗಳು ಇದೆ ಅದರಲ್ಲಿ. ಸಿನಿಮಾನ ಬಂದು ಥಿಯೇಟರ್ಗೆ ಅವ್ರಿಗೋಸ್ಕರನೇ ಬಂದ್ ನೋಡಿ ನೀವು, ಪರವಾಗಿಲ್ಲ ಅಲ್ವಾ? ಬಂದ್ ಸಿನಿಮಾ ನೋಡಿ ಅಷ್ಟೇ. ನಮಗ್ ಬೇಕಾಗಿರೋದೇನು ನಾನೇ ಗೆಲ್ಬೇಕು ಅವರೇ ಗೆಲ್ಬೇಕು ಅನ್ನೋದಲ್ಲ. ಸಿನಿಮಾ ನೋಡಿ, ಸಿನಿಮಾ ಗೆಲ್ಬೇಕು. ಸಿನಿಮಾ ಇಂಡಸ್ಟ್ರಿಲಿ ಒಂದು ಒಳ್ಳೆ ಸಿನಿಮಾ ಟಾಕ್ ಆಗ್ಬೇಕು, ಇನ್ನೊಂದ್ ಸಿನಿಮಾ ಪ್ರೊಡ್ಯೂಸರ್ ಉಳಿಬೇಕು, ಇನ್ನೊಂದ್ ಸಿನಿಮಾಕ್ಕೆ ಕಾಸಾಗೋಷ್ಟು ಶಕ್ತಿ ಸಿಗ್ಬೇಕು ಅವ್ರಿಗೆ, ಅಷ್ಟೇ. ಅದ್ ಬಿಟ್ಬಿಟ್ಟು ನನಗೋಸ್ಕರ ಬನ್ನಿ ಅವ್ರಿಗೋಸ್ಕರ ಬನ್ನಿ ಅದೆಲ್ಲ. ನೀವ್ ಯಾರಿಗೋಸ್ಕರನಾರು ಬನ್ನಿ, ಬಟ್ ಸಿನಿಮಾ ಬಂದ್ಬಿಟ್ಟು ನೋಡಿ ಅಷ್ಟೇ. ಬರೀ ಫೇಸ್ಬುಕ್ಗೆ ಕಮೆಂಟ್ ಹಾಕೋ ಮಾತ್ರ ಸೀಮಿತ ಆಗೋದ್ ಬೇಡ ಅಂತ ಕೇಳ್ತೀನಿ. ಕರೆಕ್ಟ್. ಫೈನಲಿ ಸರ್, ಸೊ ಈ ಲೈನ್ ತಗೊಂಡ್ವಿ ಅಂದ್ರೆ ಸಿನಿಮಾಗಳು ಇರೋದು ನೆಕ್ಸ್ಟ್ ಲೆವೆಲ್ ನಿಮ್ಮ ಸಿನಿಮಾಗಳ ಜರ್ನಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಒಂದು ವಿಲನ್ ಆಗೋ ಪಾತ್ರ ಮಾಡಿ ನೋಡೋಣ ಹೇಗಿರ್ತ ಗೊತ್ತಿಲ್ಲ. ಅಂಡ್ ಎಮೋಷನಲಿ ಪಾತ್ರ ನೀವು ಹೇಳ್ದಂಗೆ ಮಾಡಿದೀರಾ ಸರ್. ಈಗ ಬರೋದ್ರಲ್ಲೆಲ್ಲ ಎಮೋಷನ್ ಇರುತ್ತೆ, ಬಟ್ ವಿಲನ್ ಗೊತ್ತಿಲ್ಲ ಸರ್. ಒಂದೊಂದು ಶೇಡ್ ಆಂಟಿ ನೀವು ಈ ಗಂಡ ಆಂಟಿ ಇಟ್ಟಾಗ್ತಿದ್ರು. ಹೌದಾ, ಮಾಡೋಣ ಖಂಡಿತ ಸರ್. ಯಾವ್ದಾದ್ರೇನು ಸರ್, ಜನಕ್ಕೆ ಇಷ್ಟ ಆಗೋ ತರ ಮಾಡ್ಬೇಕಷ್ಟೇ. ಓಕೆ, ಈ ಸಿಚುವೇಶನ್ ತಕ್ಕ ನಿಮ್ ಡೈಲಾಗ್ ಓಲಾ ಓ ಮೈ ಗಾಡ್ ಸುಖಿ ಬಾಬಾ ಸೂಪರ್. ಸದ್ಯ ನಾನು ಏನೋ ಬೇರೆ ಹೇಳ್ಬಿಟ್ಟಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಸಿಗುವಾಗ ಸ್ವಲ್ಪ ಜನ ತುಂಬಿಕೊಂಡಿರ್ಬೇಕು, ಆ ತರ ಸಿಗೋಣ. ನಿಮ್ಗೆ ಬೆಳೀರಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸೊ ಸುಖಿ ಬಾಬಾ ಫೈನಲಿ ಪ್ರೇಕ್ಷಕರಿಗೆ ನಿಮ್ ಕಡೆ. ಸುಖಿ ಬಾಬಾ ಒಂದು ಫೀಲ್ ಗುಡ್ ಸಿನಿಮಾ. ಥಿಯೇಟರ್ಗೆ ಬಂದ್ಬಿಟ್ಟು ಈ ಎಕ್ಸ್ಪೀರಿಯನ್ಸ್ ನ ಕಣ್ ತುಂಬ್ಕೊಳ್ಳಿ, ಆಮೇಲೆ ಒಂದು ಖುಷಿ ಸಿಗುತ್ತೆ ನಿಮ್ಗೆ. ಚೆನ್ನಾಗಿದೆ ಸಿನಿಮಾ, ಒಳ್ಳೆ ಕಲಾವಿದರುಗಳು ಎಲ್ಲಾರು ಇದ್ದಾರೆ, ಹೊಸಬ್ರು ತಂಡ, ಇದು ಹೊಸ ಡೈರೆಕ್ಟ್ರು. ನೀವು ಹೊಸ ಟೀಮ್ಗೆ ಬಂದು ಏನೋ ಒಂದು ಸಪೋರ್ಟ್ ಕೊಟ್ರೆ ನಾಳೆ ದಿನ ಹೊಸ ಕಲಾವಿದ್ರು ಯಾರು ಗೊತ್ತು, ನಿಮ್ ಜೊತೆಲೇ ಇರೋರ್ದು ಎಷ್ಟೋ ಕನ್ಸಿರುತ್ತೆ ಸಿನಿಮಾ ಮಾಡ್ಬೇಕು ಅಂತ, ಅವ್ರಗಳಿಗೂ ಅವಕಾಶ ಕೊಡ್ಬೋದು ಇವರು, ಹೇಳಕ್ಕಾಗಲ್ಲ. ಅದಕ್ಕೆ ಹೊಸ ತಂಡಕ್ಕೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಇರಿ, ಬೆಳೆಸ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೊಳ್ಳದಾಗ್ಲಿ. ಬೆಳಗ್ಗೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಇಂಟರ್ವ್ಯೂ ಬಂದಿದ್ದೀರಾ, ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿದ್ದೆ, ಅಲ್ಲಿ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ರೂಪಾಯಿ ರೆಡಿ ಆಗಿದ್ದಾರೆ ಇಲ್ಲಿ ಸರ್. ಸಿನಿಮಾ ಮಾಡೋದೇ ಅಂತ ಅದು ನಮ್ ಕರ್ತವ್ಯ ಅಂತ. ಥ್ಯಾಂಕ್ ಯು.